ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ಟರ್ನ್ ಅನ್ನು ಪಡೆದುಕೊಳ್ತಾ ಇದೆ. ತನಿಖೆ ತೀವ್ರಗೊಂಡಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗ್ತಾ ಇದೆ. ಇದೇ ಕೇಸ್ಗೆ ರಾಜಕೀಯ ನಂಟು ಕೂಡ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್ ಕೊಂಡಿದ್ದು ಸಚಿವರಿಬ್ಬರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸಿತ್ತು. ಇದೀಗ ಇದೇ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಸಚಿವರ ಹೆಸರು ಹೇಳಲಿ, ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ ಎಂದ ಪ್ರಿಯಾಂಕ್. ರಣ್ಯಾ ಚಿನ್ನದ ಗಣಿಯನ್ನ ಡಿಆರ್ಐ ಅಧಿಕಾರಿಗಳು ಬಗೆಯುತ್ತಿದ್ದು ಬಂಗಾರ ರಹಸ್ಯ ಭೇದಿಸುತ್ತಿದ್ದಾರೆ. ಈ ಮಧ್ಯೆ ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರು ಇದ್ದಾರೆ ಅಂತ ಬಿಜೆಪಿ ಮಾಡಿರೋ ಆರೋಪ ಕಾಂಗ್ರೆಸ್ ಪಡೆಯನ್ನ ಕೆರಳಿಸಿದೆ. ವಿಜಯೇಂದ್ರ ಮಾಡಿದ್ದ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ಹೆಸರು ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ದುಬೈನಲ್ಲಿ ವಿಜಯೇಂದ್ರ ದುಡ್ಡಿದೆ, ಹೋಗಿ ಬರೋದು ಜಾಸ್ತಿ ಅಂತ ಯತ್ನಾಳ್ ಹೇಳಿದ್ದಾರೆ. ಹೀಗಾಗಿ ವಿಜಯೇಂದ್ರಗೆ ಗೊತ್ತಿರಬಹುದು ಅಂತ ಬಾಂಬ್ ಹಾಕಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗಪಡಿಸಬೇಕು, ಯಾರು ಅನ್ನೋದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಸುಮ್ಮನೆ ಬಿ ಜೆ ಪಿಯವರು ಇಬ್ಬರು ಸಚಿವರ ಕೈವಾಡ ಇದೆ ಅಂತ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ? ಇಲ್ಲ, ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ, ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ, ದಾಖಲೆಗಳು ಕೊಡಿ. ವಿಜಯೇಂದ್ರ ದುಬೈಗೆ ಪದೇ ಪದೇ ಹೋಗುತ್ತಾರೆ ಎಂದು ಯತ್ನಾಳ್ ಹೇಳಿದ್ದಾರೆ ಎಂಬ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯಿಸಲು ವಿಜಯೇಂದ್ರ ನಿರಾಕರಿಸಿದ್ದಾರೆ. ವಿಜೇಂದ್ರ ಅವರು ಕೂಡ ಪದೇ ಪದೇ ದುಬೈ ಹೋಗ್ತಾರೆ, ಅಲ್ಲೂ ಕೂಡ ಸಾಕಷ್ಟು ಸಂಪತ್ತಿದೆ ಅಂತ ಹೇಳಿ ಇದ್ರ ಬಗ್ಗೆ ತನಿಖೆ ಆಗಿದೆ ಅಂತ ಕಾಯ್ತಾ ಇದ್ದಾರೆ. ಆಯ್ತು, ಮಾತಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು. ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಎಂದ BY ವಿಜಯೇಂದ್ರ. ಆದ್ರೆ ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ, ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರ್ದೋ ಬೆಂಬಲ ಇಲ್ಲದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಒಂದು ಕಡೆ ಆದರೆ ಸಚಿವರ ಅವಳ ನಿಕಟ ಸಂಪರ್ಕ ಇತ್ತು ಅಂದರೆ ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಸಚಿವರಿಗೆ ಹೆದರಿಕೆಯಾಗಿ ಡಲ್ ಆಗಿ ಕೂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಶಾಸಕ ಭರತ್ ಶೆಟ್ಟಿ, ಕೆಲ ಸಚಿವರಿಗೆ ಹೆದರಿಕೆ ಶುರುವಾಗಿದೆ, ನಿನ್ನೆ ಡಲ್ ಆಗಿ ಕೂತಿದ್ದವರ ಮೇಲೆ ಗಮನ ಹರಿಸಿ ಎಂದಿದ್ದಾರೆ. ಕೇಳಿ ಬಂದಿರೋ ಆರೋಪಗಳಿಗೆ ಮೊದಲು ಉತ್ತರ ಕೊಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈಗ ಇವರು ಹಿಟ್ ಅಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ. ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ, ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ, ಯಾಕೆ ಸ್ಮಗ್ಲಿಂಗ್ ಮಾಡುವಂತ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ ಚೆಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾ ಇದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡ್ಲಿ ಅವರು. ಇವರೆಲ್ಲರ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಚಳಿ ಕೂತಿದೆ, ಒಂದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ, ಎಲ್ಲೋ ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆ. ನೀವು ಅವ್ರು ಚೆಕಿಂಗ್ ಆಗದೆ ಅವ್ರಿಗೆ ಹೇಗೆ ಹೋಗ್ತಾ ಇದ್ರು, ನೀವು ಪ್ರೋಟೋಕಾಲ್ ಅನ್ನು ಯಾಕೆ ಕೊಟ್ಟಿದ್ರಿ, ಅದಕ್ಕೆ ಉತ್ತರ ಮಾಡಿ. ಯಾರು ಇನ್ವಾಲ್ವ್ ಆಗಿದ್ರು ನಮ್ಮ ಸೆಕೆಂಡ್ ಕ್ವಶನ್. ಯಾವುದೇ ಸಚಿವರ ಕೈವಾಡ ಇಲ್ಲ ಎಂದ DK ಶಿವಕುಮಾರ್. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಕೈವಾಡ ಇದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ DK ಶಿವಕುಮಾರ್, ಇದೆಲ್ಲ ರಾಜಕೀಯ ಪ್ರೇರಿತ ಆರೋಪ ಎಂದಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮ ಯಾವುದೇ ಸಚಿವರ ಕೈವಾಡ ಇಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. I don't think no minister is been involved. We don't know anything. It is all a political gossip which they are creating. ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಯಾರೇನು ತನಿಖಾಧಿಕಾರಿಗಳು ಮಾಡ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ.
ಕೇಂದ್ರ ಸರ್ಕಾರದವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ. ರಣ್ಯಾ ಪ್ರಕರಣ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಸಚಿವರ ಹೆಸರು ಬಹಿರಂಗಕ್ಕೆ ಬಿಜೆಪಿ ಆಗ್ರಹಿಸುತ್ತಿದೆ. ನೀವೇ ಹೆಸರು ಹೇಳಿ ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ. ಬ್ಯೂರೋ ರಿಪೋರ್ಟ್, TV9.